ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಸಂಪುಟ ರಚನೆಯ ಸರ್ಕಸ್. ರಾಷ್ಟ್ರ ರಾಜಧಾನಿ ದೆಹಲಿಗೆ ಜಿಗಿದಿದ್ದಾರೆ ಸಚಿವಾಕಾಂಕ್ಷಿಗಳ ದಂಡೆ. ಏನು ಬ್ಯಾಕ್ ಟು ಬ್ಯಾಕ್ ಹೋಗಿದ್ದಾರೆ. ಡಿಕೆಶಿ ಹೊಸ ಸಂಪುಟ ಸೇರೋದಕ್ಕೆ ಹಿರಿಯ ಶಾಸಕರು ಭಾರಿ ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಡಿಕೆಶಿ ಹೊಸ ಸಂಪುಟ ಸೇರುವುದಕ್ಕೆ ಹಿರಿಯ ಶಾಸಕರು ಭಾರಿ ಲಾಭಿ ನಡೆಸ್ತಾ ಇದ್ದಾರೆ. ಇವತ್ತು ಮುಂಜಾನೆ ದೆಹಲಿಗೆ ಹೊರಟಿದ್ದಾರೆ ಬಹುತೇಕ ಶಾಸಕರಾದಂತಹ ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್, ಎಂಸಿ ಸುಧಾಕರ್, ದತ್ತಲ್ ಸೇರಿದಂತೆ ಹಲವು ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ನಾಯಕರ ಬಳಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಸಚಿವರೆಲ್ಲರೂ ಶಾಸಕರು ಮತ್ತೆ ಸಚಿವರಾಗಬೇಕು ಅನ್ನುವಂಥ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ನಾವು ಡಿ.ಕೆ. ಶಿವಕುಮಾರ್ ಅವರ ಹತ್ರ ಪ್ರಸ್ತಾಪ ಮಾಡೋದು ಬೇಡ, ಸಿದ್ದರಾಮಯ್ಯನವ್ರ ಹತ್ರ ಪ್ರಸ್ತಾಪ ಮಾಡೋದು ಬೇಡ, ನಮ್ಮ ಆಸೆ ಏನಿದೆ ಅದನ್ನು ಡೈರೆಕ್ಟಾಗಿ ಹೈಕಮಾಂಡ್ ನಾಯಕರ ಜೊತೆ ಪ್ರಸ್ತಾಪ ಮಾಡಿಬಿಟ್ರೆ ಬೆಸ್ಟು. ಅವ್ರೇನು ಹೇಳ್ತಾರೆ ಅದನ್ನ ಕೇಳ್ಬಿಡೋಣ, ಸುಮ್ಮನೆ ಮೂರನೇ ವ್ಯಕ್ತಿಯಿಂದ ಯಾಕೆ ವಿಷಯ ಹೋಗಬೇಕು ಅಂತ ಅವರೆಲ್ಲ ಈಗ ನೋಡಿ ಯಾವ ರೀತಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳು 87,000ದಲ್ಲಿ ಗೆದ್ದಿದ್ದೀನಿ. ಮೊನ್ನೆ ಎಂಪಿಗೆ ನಾವು ಸುಮಾರು ರಾಜೇಗೌಡರಿಗೆ 90,000 ವೋಟ್ಗಳನ್ನು ಲೀಡ್ ಕೊಡಿಸಿದ್ದೀವಿ. ಸೊ ಪಕ್ಷಕ್ಕೆ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ. ದಯವಿಟ್ಟು ನಾವು ಫಸ್ಟ್ನೇ MLA ಅನ್ನೋದನ್ನು ಪರಿಗಣಿಸದಲೇ ನನಗೆ ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟು ಜನಗಳ ಸೇವೆ, ರಾಜ್ಯದ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಮಾರಂಭವನ್ನು 3ನೇ ತಾರೀಕಿಗೆ ಆಯೋಜನೆ ಮಾಡಿವಿ. ಮತ್ತು ಎಲ್ಲ ಶಾಸಕರು ಪ್ರಯತ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ, ರೈತರ ಕೋಟಾದಲ್ಲಿ ಏನಾರ ಒಂದು ಮಂತ್ರಿ ಮಾಡುವಂಥ ಅವಕಾಶಕ್ಕೆ ಮಾಡ್ರಿ. ಇಲ್ಲ ಮಾಡದೇ ಇದ್ರೂ ನಾ ಏನು ಬೇಜಾರು ಮಾಡ್ಕೋದಿಲ್ಲ. ಆದ್ರೆ ಒಂದು ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಎಲ್ಲರೂ ಮಾಡಬೇಕಾದ್ರೆ ಕಷ್ಟ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಭಾಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ಕೊಡದೇ ಇದ್ರೂ ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡುವಂಥ ವ್ಯವಸ್ಥೆ ನಮ್ಮ ಪರಂಪರೆ ಇದೆ. ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಅಂಥ ಪ್ರಯತ್ನದಲ್ಲಿ ಪಾರ್ಟಿ ಅವಕಾಶ ಕೊಡ್ತಿದ್ರೆ ಪಕ್ಷದ ಹೈಕಮಾಂಡ್ ಕಡೆಯ ಹಂತದ ಪ್ರಯತ್ನ ಅನ್ನುವಂತೆ ಈಗ ನೀವು ಡೆಲ್ಲಿಗೆ ಬಂದಿದ್ದೀರಿ, ಯಾರನ್ನೆಲ್ಲ ಭೇಟಿ ಮಾಡ್ತಿದ್ದೀರಿ, ಕ್ಯಾಬಿನೆಟ್ ಸೇರುವ ವಿಶ್ವಾಸ ಇದೆಯಾ? ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪಾನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲೆ ನಾನು. We are going Delhi, so I meet High-Command Venugopal or Surjewala, President, but no agenda. So there are many aspirants of cabinet berth also. Even you must be eyeing on the cabinet. Then how will be the formula? So left to party only decide. So what is decide? Party AICC High-Command and ಡಿ.ಕೆ. ಶಿವಕುಮಾರ್. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆ ಸರ್, ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಭೇಟಿ ಮಾಡ್ತೀರಿ ಸರ್? ನೋಡಿ, ಎಲ್ಲಾರನು ಮಾಡ್ತೀವಿ, ಅವರು ಇವರು ಅಂತ ಅಲ್ಲ. ಕಾಂಗ್ರೆಸ್ ಬರ್ಬೇಕಾದ್ರೆ ನಿಮ್ಗೊಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಭರವಸೆನೂ ಒಂದ್ ಕಡೆ ಎಲ್ಲ ಈಡೇರುತ್ತೆ ಸರ್, ಆಗುತ್ತೆ ಅಂತ
ಭಾವನೆ ತಿಳ್ಕೊಂಡು ಮೊದಲನೇ ಹಂತದ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮೊದಲನೇದಲ್ಲಾಗುತ್ತೋ ಎರಡನೇದಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ ಆಗುತ್ತೆ ಅನ್ನೋ ನಂಬಿಕೆ ನಂಬಿಕೆ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆಯಾ ಸರ್ ಈ ಬಾರಿ? ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆಯ, ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಯಾರನ್ನ ಭೇಟಿ ಮಾಡ್ತೀರಿ ಸರ್? ನಾನು ಹಜ್ ಯಾತ್ರೆಯಲ್ಲಿ 1 ವೀಕ್ ಅಲ್ಲಿ ಸೌದಿ ಅರೇಬಿಯಾಗೆ ಹೋಗಿದ್ದೇನೆ. ನೈಟ್ ಬಂದೇನೆ. ಇವತ್ತು ಡೆಲ್ಲಿ ಹೋಗ್ಲತ್ತೇನೆ. ಅಲ್ಲಿ ಹೋಗಿ ಎಲ್ಲ ಸೀನಿಯರ್ ಲೀಡರ್ಗೆ ಭೇಟಿ ಮಾಡಿ ಮತ್ತೆ ಆಮೇಲೆ ತಮಗೆ ಮಾತಾಡ್ತೇನೆ. ಮತ್ತೊಂದು ಬಾರಿ ಅವಕಾಶ ಸಿಗುತ್ತೆ ಅಂತ ಭರವಸೆ ಇದೆ. ಯಾಕೋ ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ಟ್ರೈ ವಾಟ್ ಅವರ್ ಬೆಸ್ಟ್. ಈ ಬಾರಿ ಯಾವ ಖಾತೆ ಮೇಲೆ ಯಾವ ಖಾತೆ ಖಾತೆದು ಇಲ್ಲ. ಫಸ್ಟ್ ಇವತ್ತೇ ಬಂದಿನಿ ನಾನು. ಫಸ್ಟ್ ಹೋಗಿ ಅಲ್ಲಿ ಭೇಟಿ ಆದ್ರ ಮೇಲೆ ಡಿಸೈಡ್. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಇನ್ಕ್ಲೂಡಿಂಗ್ ಅಲ್ಪಸಂಖ್ಯಾತ ರೇಸ್ನಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಇಲ್ಲ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಅಪ್ ಟು ಬೀದರ್ ಟು ಬೆಲ್ಗಾಂ ತನ ಮೈನಾರಿಟಿ ಯಾರು ಇಲ್ಲ ಅಲ್ಲಿ. ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಕಾಯ್ತಾ ಇದ್ವಿ. ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರದ 2ನೇ ಅವಧಿಯ 3 ವರ್ಷ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಅಂತ ಹಸ್ತಾಂತರ ಮಾಡಿಸ್ಕೊಟ್ಟಿದ್ದಾರೆ. ಅದರ ಒಂದು ರಾಜಕಾರಣ ಮುನಿಸ್ಕೊಳ್ಳುವಂಥ ಇಶ್ಯೂ ಅಲ್ಲ. ಅಲ್ಟಿಮೇಟ್ಲಿ ನಮ್ಮ ಪಕ್ಷ, ಸೊ ಪಕ್ಷದ ಹೈಕಮಾಂಡು ಮತ್ತು ಸೀನಿಯರ್ ಲೀಡರ್ಸು ಮತ್ತು ಮುಖ್ಯಮಂತ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಕೊಡಬೇಕು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮತ್ತು ಅನೇಕ ಹೊಸ ಟ್ಯಾಲೆಂಟ್ಗಳು ಸಹ ಅನೇಕರು ಪದೇ ಪದೇ ಆಗಿರೋವಂಥವ್ರಿಗೆ ಪದೇ ಪದೇ ರಿಪೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಜನ ಅನುಭವಸ್ಥರನ್ನು ಇಟ್ಕೊಂಡು ಮತ್ತು ಒಂದಿಷ್ಟು ಜನ ಹೊಸ ಟ್ಯಾಲೆಂಟ್ಸ್ಗೂ ಅವಕಾಶ ಕೊಟ್ಟರೆ ಸೊ ಬಹುಶಃ ಬರುವ ದಿನಮಾನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಥಿಂಕಿಂಗ್ ಬರೀ ಇವರಿಗೆ ಅಲ್ಲ, ಈ ಹೊಸ ಮುಖ್ಯಮಂತ್ರಿ ಆಗುವಂಥವ್ರಿಗೆ ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಅಷ್ಟೇ ಅಲ್ಲ, ಸೊ ಈವನ್ ಸಿದ್ದರಾಮಯ್ಯನವ್ರಿಗೂ ಸಹ ಅವರಿಗೆ ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥ ಏನು ಯೋಚನೆ ಇತ್ತು ಆ ಸಂದರ್ಭದಲ್ಲೂ ಅವರೇ ಅನೇಕ ಸಾರಿ ಮಾತನಾಡ್ತಾ ಇದ್ದಂಥದ್ದು ಇತ್ತು.